ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಕ್ಯಾಪ್ಷನ್ ತುಂಬ ಚೆನ್ನಾಗಿದೆ. ಪಾಪ ರಕ್ಷಿತಾ ಲೈಫ್ನಲ್ಲೇ ಈ ತಪ್ಪು ಮಾಡಲ್ವಂತೆ. ಅಂದರೆ ಯಾವ ತಪ್ಪು, ಏನಾಯಿತು, ಏನು ಕತೆ, ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಸಾರಿ, ಇದೆ ಮೈಕ್ ಹಿಂದೆ ಇತ್ತು. ಫ್ರಮ್ ಟುಮಾರೋ ಇದೆ ಮೈಕ್ ಸರಿಯಾಗಿ ಇರುತ್ತೆ. ಸೊ ಇಲ್ಲಿ ಆ ಮೈಕ್ ಇದೆಯಲ್ಲ ಅದನ್ನು ಉಲ್ಟಾ ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವಾಗ ನಮ್ಮ ಕ್ಯಾಪ್ಟನ್ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಯಾರಾದರೂ ರೂಲ್ಸ್ನ ಬ್ರೇಕ್ ಮಾಡಿದ್ರು ಅಂದರೆ ಅವ್ರಿಗೆ ಶಿಕ್ಷೆ ಅನ್ನೋದಿರುತ್ತೆ. ಮತ್ತು ಎಲ್ಲರ ಹತ್ರ ಹೋಗಿ ಸಾರಿ ಕೊಡೋದಿರುತ್ತೆ. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಈಗ ಎಲ್ಲರ ಹತ್ರ ಹೋಗಿ ಕೇಳ್ತಿರೋದು ಕ್ಲಿಯರಾಗಿ ಗೊತ್ತಾಗ್ತದೆ. ಮತ್ತು ಇವಾಗ ಧ್ರುವಂತ್ ಹತ್ರ ಹೋಗಿ ಅಂತ ಹೇಳ್ತಿದ್ದಾರೆ. ಯಾರ ಬ್ರದರ್ ಅದು? ನಮ್ಮ ರಕ್ಷಿತ್ ಅವರ ಬ್ರದರ್. ಸೊ ಅವ್ರನ್ನ ಹೋಗಿ ಸಾರಿ ಕೇಳಿ ಅಂತ ಹೇಳ್ತಿರೋದು. ಓಕೆನಾ? ಧ್ರುವಂತ್ ಸರ್ ಇದಕ್ಕೇನು ಕಡಿಮೆ ಇಲ್ಲ ಗುರು. ಬಟ್ ಏನಪ್ಪ ಅಂದರೆ ಎಲ್ಲರೂ ಕೂಡ ಇವ್ರು ಹೆಂಗೆ ಮಾತಾಡ್ತಾರೆ, ಏನು ಕತೆ ಅಂತ ನೋಡೋಕೆ ಕಾಯ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಆಮೇಲೆ ಇವರಿಬ್ಬರು ಮಾತೇ ಆಡ್ತಿಲ್ಲ, ಸ್ವಲ್ಪ ಕೂಡ ಮಾತಾಡ್ತಿಲ್ಲ. ಆ್ಯಂಡ್ ರಕ್ಷಿತಂಗೆ ತುಂಬ ಹರ್ಟ್ ಅಂತೂ ಆಗಿದೆ. ಆ್ಯಂಡ್ ಅಣ್ಣ ಅಂತ ಪ್ರೀತಿಯಿಂದನೇ ಮಾತಾಡ್ತಿತ್ತು ಹುಡುಗಿ. ಬಟ್ ಧ್ರುವಂತ ಹೆಂಗೆ ಕಡಿಮೆ ಇಲ್ಲಪ್ಪ. ಆ ವ್ಯಕ್ತಿ ನಿಜ ಹೇಳ್ತೀನಲ್ಲ, ಆ ಹುಡುಗಿ ಎಷ್ಟೆಲ್ಲ ನಂಬಿಕೆ ಇಟ್ಟಿತ್ತು. ಆ್ಯಂಡ್ ಬಾಯಿ ತುಂಬ ಪ್ರೀತಿಯಿಂದನೇ ಅಣ್ಣ ಅಂತಿತ್ತು. ಬಟ್ ಅದನ್ನ ಉಳಿಸ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು. ಬರೀ ಇವಾಗಲೂ ಕೂಡ ಆ ಹುಡುಗಿ ಹಿಂದೆ ಕೂತ್ಕೊಂಡು ಮಾತಾಡೋದೇ ಬಿಟ್ಟರೆ ಇನ್ನೇನು ಮಾಡ್ತಿಲ್ಲ. ಏನು ಸತ್ಯ ಇದ್ರ ಬಗ್ಗೆ ಹೇಳಿ. ಮೈಕ್ ಆಕ್ಚುಲಿ ಪ್ರಾಪರ್ ಇರಲಿಲ್ಲ, ಸಾರಿ. ಕೇಳಿಸ್ತೀನಿ ಅಂದರೆ ಹೊರಗಡೆ ಬಾಗುರು. ಎಷ್ಟು ಜನ ಇದ್ದಾರೆ ತೋರಿಸ್ಕೊಡಿ, ನೀಟಾಗಿ ಕಿವಿ ಕೇಳಿಸುತ್ತೆ. ಪಾಪ ಬಿಗ್ ಬಾಸ್ ಮೇಲೆ ಕಿವಿ ಕೇಳಿಸ್ತಿರ್ಬಂತೆ ಧ್ರುವಂತ್ ಅವ್ರಿಗೆ. ಕಳಿಸಿ ಗೈಸ್, ಬೇಗ ಆಚೆ ಹೊಟ್ಟೋಗ್ಬಿಡ್ಲಿ. ವೋಟ್ ಮಾಡಿಬಿಡಿ. ಯಾರು ವೋಟ್ ಮಾಡ್ತಿದ್ರೆ ಬೇಗ ಆಚೆ ಬಂದು ಸ್ವಲ್ಪ ಕಿವಿ ಸರಿ ಮಾಡ್ಕೊಳ್ಳಿ. ಓಕೆನಾ? ಪಾಪ ಕಷ್ಟ ಆಗ್ತಿರ್ಬೋದು, ಯಾರು ಮಾತಾಡೋದು ಕೇಳಿಸ್ತಿಲ್ಲ ಅನ್ಸುತ್ತೆ ಅವ್ರಿಗೆ. ಇದೆ ಮೈಕ್ ಆಕ್ಚುಲಿ ಪ್ರಾಪರ್ ಇರಲಿಲ್ಲ. ಇದೆ ಮೈಕ್ ಇವಾಗ ಇಂದ ಸರಿಯಾಗಿ ಇರುತ್ತೆ. ಆಯ್ತು, ಓಕೆ. ಕ್ಷಮೆ ಇರಲಿ. ಪಾಪ ಗುರು, ಆ ಹುಡುಗಿಗೆ ನಿಂತ್ಕೊಂಡು ಮಾತಾಡೋಕ್ಕೂ ಆಗ್ತಿಲ್ಲ ಅಂತ ಅನ್ಸುತ್ತೆ. ಇಷ್ಟನೂ ಇಲ್ಲ, ಜೊತೆಗೆ ಅದು ರಿಯಾಕ್ಷನ್ ಚೆನ್ನಾಗಿದೆ ರಕ್ಷಿತ್ ಅವ್ರದ್ದು. ಓಕೆನಾ? ಫನ್ ಆಗಿದೆ. ಆ್ಯಂಡ್ ಧ್ರುವಂತೂ ಪರವಾಗಿಲ್ಲ, ಒಂದು ಸ್ವಲ್ಪ ಫನ್ ರೀತಿ ಮಾಡಿದ್ರು ಅಂತ ಅನಿಸುತ್ತೆ ಅಲ್ಲ. ಆದರೂ ಓವರ್ ಆಯಿತು ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಫನ್ನಾಗೆ ತಗೊಳ್ಳೋಣ ನಾವು ಅಷ್ಟೇ. ಓಕೆನಾ? ಖಂಡಿತ. ಸೂಪರ್ ಗುರು. ಇನ್ನು ಲೈಫೆಲ್ಲ ಚೇಂಜ್ ಮಾಡಲ್ಲ, ಉಲ್ಟಾ ಪಲ್ಟಾ ಅಂತೂ ಹಾಕೊಳ್ಳಲ್ಲ ಹುಡುಗಿ. ಅಷ್ಟು ಸ್ಟ್ರಿಕ್ಟಾಗಿ ನೋಡ್ಕೋತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಯಾಕಂದ್ರೆ ಧ್ರುವಂತ್ ಹತ್ರ ಮತ್ತೆ ಹೋಗಿ ಮಾತಾಡ್ಬೇಕಲ್ಲ. ಹಾಗಾಗಿ ನೋಡಿ, ಸ್ಟಾರ್ಟಿಂಗ್ ಎಷ್ಟು ಯಾವ ಥರ ಇದ್ದರು, ಏನು ಕತೆ, ಇವಾಗ ಯಾವ ಥರ ಆಗಿದ್ದಾರೆ. ಇಷ್ಟೇ ಜೀವನ ಅನ್ಸ್ಬಿಡುತ್ತಲ್ಲ ಒಂದು ಸಲ. ಆ್ಯಂಡ್ ಪ್ರೀತಿ ಉಳಿಸ್ಕೊಳ್ಳೋದಕ್ಕೂ ಯೋಗ್ಯತೆ ಬೇಕು. ಆ ಯೋಗ್ಯತೆ ಈ ಬಿಗ್ ಬಾಸ್ ಮೇಲೆ ತುಂಬ ಜನಕ್ಕಿಲ್ಲ. ಇರಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ ಇವತ್ತಿನ ಎಪಿಸೋಡು. ಜೊತೆಗೆ ಮಲ್ಕೊಂಡಿದ್ರು ಇವಾಗ ತಾನೇ ಲೈವ್ ನೋಡ್ತಿದ್ದಾಗ, ಅದು ಕೂಡ ಫನ್ ಆಗಿತ್ತು. ಮಲ್ಗೆ ಎಲ್ಲ ಅಂದ್ಬಿಟ್ಟು ಪ್ರಾಮಿಸ್ ಎಲ್ಲ ಮಾಡ್ತಾಯಿದ್ರು ಕಾಟ್ಲೆ. ಒಟ್ಟಿನಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಒಳ್ಳೆ ತಮಾಷೆ ಮಾಡ್ಕೊಂಡು ನಗ್ತಾ ಇದ್ದಾರೆ. ನೈಸ್. ನೋಡುವ ಇವತ್ತಿನ ಎಪಿಸೋಡಲ್ಲಿ ಎಷ್ಟಿರುತ್ತೆ, ಏನು ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.